ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೋಡ್ರಿ ನಾ ಇವತ್ತು ಯಾವ ಊರು ಕರ್ಕೊಂಡು ಹೊಂಟೇವಿ ಗೊತ್ತ್ರಿ? ಇದು ನೋಡ್ರಿ ಕೊಡೇಕಲ್ ಬಸವಣ್ಣವ್ರನ್ನ ದರ್ಶನಕ್ಕಾಗಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ ರೀ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೂ ತಲುಪುತ್ತಾ. ಇದು ನೋಡ್ರಿ ಕೊಡೇಕಲ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದ್ರೆ ರೀ, ಇದು ಮೊದಲ ಛತ್ರಶಿಲಾ ಗ್ರಾಮ ಅಂತ ಕರಿತಾ ಇದ್ರಿ. ಛತ್ರಶಿಲಾ ಅಂತಂದ್ರೆ ಇದು ಕೊಡೆ ಆಕಾರದೊಳಗಿರೋದಕ್ಕೆ ಕೊಡೇಕಲ್ ಅಂತ ಹೆಸರು ಬಂತು. ಇವರು 15ನೇ ಶತಮಾನ ಒಳಗೆ ಹಂಪಿ ಒಳಗೆ ಜನಿಸಿರ್ತಾರ್ರಿ. ಇಲ್ಲೇನೈತಲ್ಲ ಇದು ಕೊಡೆ ಆಕಾರದೊಳಗೆ ಇತ್ರಿ. ಇಲ್ಲೇನೈತಲ್ಲ ಅವ್ರು ಕೊಡೇಕಲ್ ಬಸವಣ್ಣವರು ವಚನಗಳನ್ನು ಇಲ್ಲೇ ಕುಂತು ರಚಿಸಿದಾರೆ ನೋಡ್ರಿ. ಈ ಗ್ರಾಮಕ್ಕೆ ಕಡೆ ಕಲ್ಯಾಣ ಅಂತಾನು ಕರಿತಾರ ನೋಡ್ರಿ. ಈ ಬಸವಣ್ಣವ್ರದ್ದು ನೋಡ್ರಿ ವರ್ಷಕ್ಕೆ 2 ಸತ ಜಾತ್ರೆ ನಡಿತೈತ್ರಿ. ಅದು ಯಾವಾಗ ಅಂದ್ರೆ ರೀ, ಯುಗಾದಿ ಪಾಡ್ಯ ಆದ ನಂತರ ರೀ ಹುಣ್ಣಿಮೆ ಬರ್ತೈತಲ್ರಿ, ದವನ್ ಹುಣ್ಣಿಮೆ, ಆವಾಗ ಜಾತ್ರೆ ನಡಿತೈತ್ರಿ. ಆದ ನಂತರ ದೀಪಾವಳಿ ಪಾಡ್ಯ ಆದ ನಂತರ 15 ದಿವಸ ಆಗ್ತೈತಲ್ರಿ, ಆವಾಗೂ ಏನೈತಲ್ಲ ಜಾತ್ರೆ ನಡಿತೈತ್ರಿ. ಶಿವರಾತ್ರಿ ದಿವಸ ನೋಡ್ರಿ ವರ್ಷ ಭವಿಷ್ಯವನ್ನು ಕಾಲಜ್ಞಾನವನ್ನು ಇಲ್ಲಿ ಹೇಳ್ತಾರ್ರಿ. ಅಲ್ಲೇನೈತಲ್ಲ ರೀ ವಚನವನ್ನು ಏನೈತಲ್ಲ ಒಂದು ಕಡ್ಡಿ ಇಡ್ತಾರ್ರಿ. ಅದು ಏನೈತೆ ತೆಗೆದ್ರೆ ಏನು ವಚನ ಬರುತ್ತಲ್ಲ ಅದನ್ನೇ ಕಾಲಜ್ಞಾನವನ್ನು ವರ್ಷ ಪೂರ್ತಿ ಭವಿಷ್ಯವನ್ನು ಅದನ್ನು ಜಾತ್ರೆ ಸಂದರ್ಭದೊಳಗೆ ಹೇಳುತ್ತಾರ್ರಿ. ಅದು ಏನೈತಲ್ಲ ಸತ್ಯ ಆಗಿದೆ ರೀ. ಇದು ನೋಡ್ರಿ ಬಸವಣ್ಣ ಅವ್ರು ಏನೈತಲ್ಲ ಇದೇ ಸ್ಥಳದೊಳಗೆ ಕಾಲಜ್ಞಾನ ಬರೆದಂಥದ್ದು ಸ್ಥಳ ನೋಡ್ರಿ. ಇದು ಎಂಟ್ರೆನ್ಸು ಒಳಗೆ ಬರೋದ್ರಿ, ಇದು ಗೇಟ್, ಇದರಿಂದ ಒಳಗೆ ಬರೋದು. ಬಂದ ತಕ್ಷಣ ಇದು ಬಸವಣ್ಣವ್ರದ್ದು ಮೂರ್ತಿ ನೋಡ್ರಿ. ಇದೇನೈತಲ್ಲ ಮ್ಯಾಗಿಂದ್ರಿ, ನಾವು ಹತ್ಕೊಂಡ ಮೇಲೆಲ್ಲ ದೃಶ್ಯ ನೋಡ್ಬೋದು ನೋಡ್ರಿ. ಇದೇನೈತಲ್ಲ ಗರ್ಭಗುಡಿ ರೀ. ಇದು ನೋಡ್ರಿ ಇಲ್ಲಿ ಬೆಳಗ್ಗೆ ಪಲ್ಲಕ್ಕಿ ಉತ್ಸವ ಆಗತ್ರಿ. ಮತ್ತು ಊರು ಒಳಗೆ ಹೋಗಿ ಅಲ್ಲಿಂದ ಇದು ಮಾಡ್ತಾರ್ರಿ. ಅಲ್ಲಿಂದ ಹೇಳ್ಕೊಳ್ತಾ ಸ್ಟಾರ್ಟ್ ಮಾಡ್ತಾರ್ರಿ. ಇಲ್ಲಿ ನೋಡ್ರಿ ಇಲ್ಲೊಂದು ಹಿರೋಡೆ ಅದನ್ರಿ. ಇಲ್ಲೇನೈತಲ್ಲ ಅಲ್ಲಿ ಯಾವುದೇ ರೀತಿ ಗಾಳಿ ಏನೇ ಆಗಿದ್ರು ಎಲ್ಲ ಹೇಳ್ತೈತಲ್ರಿ. ಅದೇನೈತಲ್ಲ ಇಲ್ಲಿ ಬಂದು ಇಲ್ಲೆಲ್ಲ ಬಿಡಿಸ್ತಾರ್ರಿ. ಅದನ್ನು ಇಲ್ಲಿ ಹೇಳ್ಬೋದು ನೋಡ್ರಿ. ಅವರು ಕಾಲಜ್ಞಾನನ ಓದ್ಕೋತ ಬರ್ತಾರ್ರಿ. ಇದೇ ನೋಡ್ರಿ ಯಾವುದೇ ದೆವ್ವ ಗಾಳಿ ಭೂತ ಇದ್ರೂ ಇಲ್ಲಿ ಹಿರೋಡೆ ಇದ್ದದಲ್ರಿ, ಇಲ್ಲಿ ಬಂದಾಗ ಅದೇನು ದೆವ್ವ ಭೂತ ಇದ್ರೂ ಹೋಗಿಸ್ತಾರೆ ನೋಡ್ರಿ. ಅದು ಸ್ಥಳ ಇಲ್ಲೇ ರೀ. ಈಗ ಕೊಡೇಕಲ್ ಬಸವಣ್ಣ ಅವ್ರದ ಜೀವನ ಚರಿತ್ರೆಯನ್ನು ನಾ ಇವಾಗ ಹೇಳಾಕತ್ತೀನಿ ನೋಡ್ರಿ. ಇದು ನೋಡ್ರಿ ವಿಜಯನಗರದ ವೈಭವದ ಕಾಲದ ಒಳಗೆ ಏನೈತಲ್ರಿ, ಮಲ್ಲಶೆಟ್ಟಿ ಮತ್ತು ಲಿಂಗಜಮ್ಮ ದಂಪತಿಗಳು ಇರ್ತಾರ್ರಿ. ಅವ್ರಿಗೆ ಮಕ್ಕಳು ಆಗ್ತಾ ಇರೋದಿಲ್ಲ. ಆವಾಗ ಏನೈತಲ್ಲ ಒಂದು ತೆಂಗಿನ ಗಿಡದ ಒಳಗೆ ಏನೈತಲ್ಲ ಅಲ್ಲಿ ಒಂದು ಶಿಶು ಸಿಗ್ತದ್ರಿ. ಅದೇ ಬಸವಣ್ಣವ್ರಿ. ಅವ್ರು ಏನೈತಲ್ಲ ತೊಗೊಂಡು ಬಂದು ಸಾಕ್ತಾರ್ರಿ. ಆಮೇಲೆ ಏನೈತಲ್ಲ ಅವ್ರಿಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಾರ್ರಿ ದೊಡ್ಡವರಾದ ನಂತರ. ಆವಾಗ ಏನೈತಲ್ಲ ಹುಡುಕ್ತಾರ್ರಿ. ವಡೇನಿ ಎಂಬ ಊರೊಳಗೆ ಏನೈತಲ್ಲ ಪಟ್ಟಣಶೆಟ್ಟಿ ಲಿಂಗಣ್ಣ ಸಂಗಾಜಮ್ಮನ ಮಗಳಾದ ಕಾಶಮ್ಮಳ ಏನೈತಲ್ಲ ಮದ್ವೆ ಆಗ್ತಾರ್ರಿ ಅವ್ರು. ಒಂದು ಹಂಗೆ ಏನೈತಲ್ಲ ಆಮೇಲೆ ಕಾಲು ಕಳೆದಂತ ಏನೈತಲ್ಲ ಅವರು ಕಾಶಮ್ಮನವ್ರು ತೀರ್ಕೊಂತಾರ್ರಿ. ಆವಾಗ ಏನೈತಲ್ಲ ಇವರು ಅವ್ರೇನೈತಲ್ಲ ಸಣ್ಣ ಹಾಲು ರೋಡ ನುಡಿನ ಸಾರ್ಕೋತ ಬೆಳಗಾವಿಗೆ ಬರ್ತಾರ್ರಿ. ಬೆಳಗಾವಿ ಬಂದ ಬಳಿಕ ಏನಾಗ್ತದ ಅಂದ್ರೆ ಅಲ್ಲಿ ಪಂಚವಣ್ಣಿ ಮಠಕ್ಕೆ ಹೋಗ್ತಾರ್ರಿ. ಸಿದ್ದಯ್ಯ ಮತ್ತು ಚೆನ್ನಮ್ಮರ ಮಗಳೇನೈತಲ್ಲ ಕೊಟ್ಟ ಮದುವೆ ಮಾಡ್ತಾರ್ರಿ. ಮಾದೇವಮ್ಮ ಹಂಗಂದ್ರೆ ನೀಲಮ್ಮ ರೀ 2ನೇ ಪದವಿಯಾಗಿ ಮದುವೆ ಮಾಡ್ಕೊತಾರ್ರಿ. ಕೊಡೇಕಲ್ ಬಸವಣ್ಣವ್ರ ಗುರು ಏನೈತಲ್ರಿ ಆರೂಢ ಸಂಗಮೇಶ್ವರ ನೋಡ್ರಿ. ಇವರಿಗೆ 3 ಮಕ್ಕಳು ರೀ, 3 ಗಂಡಸು ಮಕ್ಕಳು ರೀ. ಫಸ್ಟ್ ಏನೈತಲ್ಲ ರಾಚಣ್ಣ ಅಂತ ನೋಡ್ರಿ. ಎರಡನೇದವ್ರಿ ಎರಡನೇ ಮಗದ ಗುಹೇಶ್ವರರು ನೋಡ್ರಿ. 3ನೇದವ್ರಿ ಸಂಗಯ್ಯನವ್ರು ನೋಡ್ರಿ.
ಹೆಂಡತಿ ಮಕ್ಕಳು ತಗೊಂಡ ಲೋಕನ ಉದ್ಧಾರ ಮಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಕಂಚಗಾರ ಕಾಳಿಂಗರಾಯದ ಸಾಧಕರು ಏನೈತಲ್ಲ ಎದುರಾಗ್ತಾರ್ರಿ. ಅಡವಿ ಒಳಗೆ ಸರ್ಪ ರೂಪದೊಳಗೆ ನಾಗೇಂದ್ರನ ಐತಲ್ಲ ಕಾಣ್ತಾರ್ರಿ. ಅದಕ್ಕೆ ಹಾಲು ಕುಡಿಸ್ಕಿಸಿಂದ ಮನುಷ್ಯನ ಅವತಾರಕ್ಕೆ ತಂದರ್ರಿ. ಅದೇ ಇವಾಗ ನಾಗನಾಥೇಶ್ವರ ಅಂತ ಆಯ್ತ್ರಿ. ಉಜ್ಜಯಿನಿ ಪಟ್ಟದೊಳಗೆ ದಾರಿದ್ರ್ಯದಿಂದ ನರಳ್ತಾ ಇರ್ತಾರೆ ಒಬ್ಬರು. ಅವ್ರ ಹತ್ರ ಇರೋದು ಬಂಗಾರ ಎಲ್ಲ ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತಾರ್ರಿ. ಬಸವಣ್ಣವ್ರು ಏನೈತಲ್ಲ ಚರ್ಮಾಂಬರನ ಹುಟ್ಟಿದಾರ್ರಿ. ಒಂದು ಕೈ ಒಳಗೆ ಕಮಂಡಲನ ಹಿಡ್ದಾರ್ರಿ, ಒಂದು ಕೈ ಒಳಗೆ ಏನೈತಲ್ಲ ಪಾದರಕ್ಷೆ ಹಾಕ್ಕೊಂಡಾರಿ, ಇನ್ನೊಂದು ಕೈ ಒಳಗೆ ಮುಸ್ಲಿಂ ಸಮಾಜದ ಅಂಡಿ ಬೆತ್ತ, ಬಲಗಾಲೊಳಗೆ ಪಾದರಕ್ಷೆ, ಎಡಗಾಲೊಳಗೆ ಕಂಶನ ಧರಿಸಿದಾರ್ರಿ. ಆಮೇಲೆ ಐತಲ್ಲ ಕಾಶದ ಉಕ್ಕಿನ ಕುದುರೆಯನ್ನು ಏರ್ತಾರ್ರಿ. ಅವಾಗ ಒಂದೇ ನಿಮಿಷದೊಳಗೆ ಪಟಕ್ಕನ ಏರ್ತಾರ ನೋಡ್ರಿ. ಅದು ಬಸವನ್ನ ಏರಿದ ಕುದುರೆಗೆ ಏನೈತಿಲ್ಲ ಜೀವ ಬರ್ತೈತಿ ನೋಡ್ರಿ. ಅದನ್ನು ನಾವು ಕಾಣ್ಬೋದು. ಅವಾಗ ನೀಡಿದವರಿಗೆ ಕುದುರೆ ಊರು ಅಂತ ಹೆಸರು ಬಂತ್ರಿ. ವಿಜಾಪುರ ಬಾದಿಲ್ ಶಾಗ್ ಏನೈತಲ್ರಿ ಅವ್ರದ್ದು 5 ತಲೆ ಕೂದಲ ಮತ್ತು ಪಾದರಕ್ಷೆನ ಕೊಡ್ತಾರ್ರಿ. ಅವ್ರು ಏನೈತಲ್ಲ ಇವ್ರಿಗೆ ಏನೈತಲ್ಲ ಕತ್ತಿಲಿಂದ ಹೊಡ್ಲಿಕ್ಕೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಆಮೇಲೆ ಅವರು ಶರಣಾಗತರಾಗ್ತಾರ್ರಿ. ಆದ ನಂತರ ಬಿಜಾಪುರ ಒಳಗೆ ಕಾಶಮ್ ಊರೊಳಗೆ ಈ ವಚನ ಮತ್ತು 5 ಕೂದಲುಗಳು ಅದಾವೆ ನೋಡ್ರಿ. ನೀವು ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.